ಬೆಳಗಾವಿಯ ಪಿಡಿಒ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬಂದಿತ್ತು. ಸದ್ಯ ಈಗ ಆ ಪುಂಡನನ್ನ ಅರೆಸ್ಟ್ ಮಾಡಿದ್ದಾರೆ ಬೆಳಗಾವಿಯ ಪೊಲೀಸರು. ನಿಜವಾಗ್ಲೂ ಕೂಡ ಗ್ರೇಟ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪಿಡಿಒ ಮೇಲೆ ಹಲ್ಲೆ ಮಾಡಿದ್ದಾನೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪುಡಾರಿ ಪುಂಡನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಬೆಳಗಾವಿಯ ಕಿಣೆಯ ಪಂಚಾಯತ್ ಪಿಡಿಒ ಮೇಲೆ ದರ್ಪ ಇದು. ಮರಾಠಿ ಪುಂಡನ ಅರೆಸ್ಟ್ ಮಾಡಿದ್ದು ಜೈಲಿಗೆ ಅಟ್ಟಿದ್ದಾರೆ ಪೊಲೀಸರು. ಬೆಳಗಾವಿ ತಾಲೂಕಿನ ಕಿಣಿ ಗ್ರಾಮದ ತಿಪ್ಪಣ್ಣ ಡೋಕ್ರೆ ಆತನ ಬಂಧನ ಆಗಿದೆ. ರಿಪಬ್ಲಿಕ್ ಕನ್ನಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವನ್ನ ವರದಿಯನ್ನ ಪ್ರಸಾರ ಮಾಡ್ತು. ಬ್ಯಾಕ್ ಟು ಬ್ಯಾಕ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಂದ ಲೈವ್ ಕವರೇಜ್ ಕೂಡ ಮಾಡ್ತು. ಸೊ ಇದೇ ವಿಚಾರ ಈಗ ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿದೆ. ಈ ಮರಾಠಿ ಪುಂಡನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಸರ್ಕಾರಿ ಅಧಿಕಾರಿ ಪಿಡಿಒ ಯಾವುದನ್ನು ಕೂಡ ಲೆಕ್ಕಿಸದೆ ಆತನ ಮೇಲೆ ಹಲ್ಲೆ ಮಾಡೋದಲ್ಲದೆ ಆತನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಇದೇ ಪುಡಾರಿ ಪುಂಡ. ಆತನ ಹೆಸರು ತಿಪ್ಪಣ್ಣ ಡೋಕ್ರೆ. ಆತನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಪಿಡಿಒಗೆ ಅವಾಜ್ ಹಾಕ್ತಾ ಇರುವಂತಹ ಸಂದರ್ಭದ ದೃಶ್ಯ ಇದು. ಒಂದ್ ಕಡೆಯಲ್ಲಿ ರಿಪಬ್ಲಿಕ್ ಕನ್ನಡ ಕೂಡ ಇದೇ ವಿಚಾರವನ್ನ ಇಟ್ಕೊಂಡು ನಿರಂತರವಾದಂತಹ ವರದಿಯನ್ನ ಬಿತ್ತರಿಸಿತು. ಸೊ ಈಗ ಪೊಲೀಸರು ಕೂಡ ಹೈ ಅಲರ್ಟ್ ಆದ್ರೂ ಕೊನೆಗೂ ಕೂಡ ಆತ ಎಲ್ಲಿದ್ದಾನೆ ಅಂತ ಈಗ ಎತ್ತಾಕೊಂಡು ಬಂದಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಪುಂಡನಿಗೆ ಬಿಸಿ ಮುಟ್ಟಿಸಿದ್ರೆ ಇಂತಹ ಕೆಲಸಗಳು ಕೂಡ ಬೆಳಗಾವಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಇವಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಹೆಚ್ಚಿನ ಬೆಳಗಾವಿಯ ಪಿಡಿಒ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬಂದಿತ್ತು. ಸದ್ಯ ಈಗ ಆ ಪುಂಡನನ್ನ ಅರೆಸ್ಟ್ ಮಾಡಿದ್ದಾರೆ ಬೆಳಗಾವಿಯ ಪೊಲೀಸರು. ನಿಜವಾಗ್ಲೂ ಕೂಡ ಗ್ರೇಟ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪಿಡಿಒ ಮೇಲೆ ಹಲ್ಲೆ ಮಾಡಿದ್ದಾನೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪುಡಾರಿ ಪುಂಡನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಬೆಳಗಾವಿಯ ಕಿಣೆಯ ಪಂಚಾಯತ್ ಪಿಡಿಒ ಮೇಲೆ ದರ್ಪ ಇದು. ಮರಾಠಿ ಪುಂಡನ ಅರೆಸ್ಟ್ ಮಾಡಿದ್ದು ಜೈಲಿಗೆ ಅಟ್ಟಿದ್ದಾರೆ ಪೊಲೀಸರು. ಬೆಳಗಾವಿ ತಾಲೂಕಿನ ಕಿಣಿ ಗ್ರಾಮದ ತಿಪ್ಪಣ್ಣ ಡೋಕ್ರೆ ಆತನ ಬಂಧನ ಆಗಿದೆ. ರಿಪಬ್ಲಿಕ್ ಕನ್ನಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವನ್ನ ವರದಿಯನ್ನ ಪ್ರಸಾರ ಮಾಡ್ತು. ಬ್ಯಾಕ್ ಟು ಬ್ಯಾಕ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಂದ ಲೈವ್ ಕವರೇಜ್ ಕೂಡ ಮಾಡ್ತು. ಸೊ ಇದೇ ವಿಚಾರ ಈಗ ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿದೆ. ಈ ಮರಾಠಿ ಪುಂಡನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಸರ್ಕಾರಿ ಅಧಿಕಾರಿ ಪಿಡಿಒ ಯಾವುದನ್ನು ಕೂಡ ಲೆಕ್ಕಿಸದೆ ಆತನ ಮೇಲೆ ಹಲ್ಲೆ ಮಾಡೋದಲ್ಲದೆ ಆತನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಇದೇ ಪುಡಾರಿ ಪುಂಡ. ಆತನ ಹೆಸರು ತಿಪ್ಪಣ್ಣ ಡೋಕ್ರೆ. ಆತನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಪಿಡಿಒಗೆ ಅವಾಜ್ ಹಾಕ್ತಾ ಇರುವಂತಹ ಸಂದರ್ಭದ ದೃಶ್ಯ ಇದು. ಒಂದ್ ಕಡೆಯಲ್ಲಿ ರಿಪಬ್ಲಿಕ್ ಕನ್ನಡ ಕೂಡ ಇದೇ ವಿಚಾರವನ್ನ ಇಟ್ಕೊಂಡು ನಿರಂತರವಾದಂತಹ ವರದಿಯನ್ನ ಬಿತ್ತರಿಸಿತು. ಸೊ ಈಗ ಪೊಲೀಸರು ಕೂಡ ಹೈ ಅಲರ್ಟ್ ಆದ್ರೂ ಕೊನೆಗೂ ಕೂಡ ಆತ ಎಲ್ಲಿದ್ದಾನೆ ಅಂತ ಈಗ ಎತ್ತಾಕೊಂಡು ಬಂದಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಪುಂಡನಿಗೆ ಬಿಸಿ ಮುಟ್ಟಿಸಿದ್ರೆ ಇಂತಹ ಕೆಲಸಗಳು ಕೂಡ ಬೆಳಗಾವಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಇವಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಹೆಚ್ಚಿನ ಬೆಳಗಾವಿಯ ಪಿಡಿಒ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬಂದಿತ್ತು. ಸದ್ಯ ಈಗ ಆ ಪುಂಡನನ್ನ ಅರೆಸ್ಟ್ ಮಾಡಿದ್ದಾರೆ ಬೆಳಗಾವಿಯ ಪೊಲೀಸರು. ನಿಜವಾಗ್ಲೂ ಕೂಡ ಗ್ರೇಟ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪಿಡಿಒ ಮೇಲೆ ಹಲ್ಲೆ ಮಾಡಿದ್ದಾನೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪುಡಾರಿ ಪುಂಡನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಬೆಳಗಾವಿಯ ಕಿಣೆಯ ಪಂಚಾಯತ್ ಪಿಡಿಒ ಮೇಲೆ ದರ್ಪ ಇದು. ಮರಾಠಿ ಪುಂಡನ ಅರೆಸ್ಟ್ ಮಾಡಿದ್ದು ಜೈಲಿಗೆ ಅಟ್ಟಿದ್ದಾರೆ ಪೊಲೀಸರು. ಬೆಳಗಾವಿ ತಾಲೂಕಿನ ಕಿಣಿ ಗ್ರಾಮದ ತಿಪ್ಪಣ್ಣ ಡೋಕ್ರೆ ಆತನ ಬಂಧನ ಆಗಿದೆ. ರಿಪಬ್ಲಿಕ್ ಕನ್ನಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವನ್ನ ವರದಿಯನ್ನ ಪ್ರಸಾರ ಮಾಡ್ತು. ಬ್ಯಾಕ್ ಟು ಬ್ಯಾಕ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಂದ ಲೈವ್ ಕವರೇಜ್ ಕೂಡ ಮಾಡ್ತು. ಸೊ ಇದೇ ವಿಚಾರ ಈಗ ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿದೆ. ಈ ಮರಾಠಿ ಪುಂಡನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಸರ್ಕಾರಿ ಅಧಿಕಾರಿ ಪಿಡಿಒ ಯಾವುದನ್ನು ಕೂಡ ಲೆಕ್ಕಿಸದೆ ಆತನ ಮೇಲೆ ಹಲ್ಲೆ ಮಾಡೋದಲ್ಲದೆ ಆತನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಇದೇ ಪುಡಾರಿ ಪುಂಡ. ಆತನ ಹೆಸರು ತಿಪ್ಪಣ್ಣ ಡೋಕ್ರೆ. ಆತನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಪಿಡಿಒಗೆ ಅವಾಜ್ ಹಾಕ್ತಾ ಇರುವಂತಹ ಸಂದರ್ಭದ ದೃಶ್ಯ ಇದು. ಒಂದ್ ಕಡೆಯಲ್ಲಿ ರಿಪಬ್ಲಿಕ್ ಕನ್ನಡ ಕೂಡ ಇದೇ ವಿಚಾರವನ್ನ ಇಟ್ಕೊಂಡು ನಿರಂತರವಾದಂತಹ ವರದಿಯನ್ನ ಬಿತ್ತರಿಸಿತು. ಸೊ ಈಗ ಪೊಲೀಸರು ಕೂಡ ಹೈ ಅಲರ್ಟ್ ಆದ್ರೂ ಕೊನೆಗೂ ಕೂಡ ಆತ ಎಲ್ಲಿದ್ದಾನೆ ಅಂತ ಈಗ ಎತ್ತಾಕೊಂಡು ಬಂದಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಪುಂಡನಿಗೆ ಬಿಸಿ ಮುಟ್ಟಿಸಿದ್ರೆ ಇಂತಹ ಕೆಲಸಗಳು ಕೂಡ ಬೆಳಗಾವಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ.
ಇವಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಹೆಚ್ಚಿನ ಬೆಳಗಾವಿಯ ಪಿಡಿಒ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬಂದಿತ್ತು. ಸದ್ಯ ಈಗ ಆ ಪುಂಡನನ್ನ ಅರೆಸ್ಟ್ ಮಾಡಿದ್ದಾರೆ ಬೆಳಗಾವಿಯ ಪೊಲೀಸರು. ನಿಜವಾಗ್ಲೂ ಕೂಡ ಗ್ರೇಟ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪಿಡಿಒ ಮೇಲೆ ಹಲ್ಲೆ ಮಾಡಿದ್ದಾನೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪುಡಾರಿ ಪುಂಡನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಬೆಳಗಾವಿಯ ಕಿಣೆಯ ಪಂಚಾಯತ್ ಪಿಡಿಒ ಮೇಲೆ ದರ್ಪ ಇದು. ಮರಾಠಿ ಪುಂಡನ ಅರೆಸ್ಟ್ ಮಾಡಿದ್ದು ಜೈಲಿಗೆ ಅಟ್ಟಿದ್ದಾರೆ ಪೊಲೀಸರು. ಬೆಳಗಾವಿ ತಾಲೂಕಿನ ಕಿಣಿ ಗ್ರಾಮದ ತಿಪ್ಪಣ್ಣ ಡೋಕ್ರೆ ಆತನ ಬಂಧನ ಆಗಿದೆ. ರಿಪಬ್ಲಿಕ್ ಕನ್ನಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವನ್ನ ವರದಿಯನ್ನ ಪ್ರಸಾರ ಮಾಡ್ತು. ಬ್ಯಾಕ್ ಟು ಬ್ಯಾಕ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಂದ ಲೈವ್ ಕವರೇಜ್ ಕೂಡ ಮಾಡ್ತು. ಸೊ ಇದೇ ವಿಚಾರ ಈಗ ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿದೆ. ಈ ಮರಾಠಿ ಪುಂಡನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಸರ್ಕಾರಿ ಅಧಿಕಾರಿ ಪಿಡಿಒ ಯಾವುದನ್ನು ಕೂಡ ಲೆಕ್ಕಿಸದೆ ಆತನ ಮೇಲೆ ಹಲ್ಲೆ ಮಾಡೋದಲ್ಲದೆ ಆತನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಇದೇ ಪುಡಾರಿ ಪುಂಡ. ಆತನ ಹೆಸರು ತಿಪ್ಪಣ್ಣ ಡೋಕ್ರೆ. ಆತನನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಪಿಡಿಒಗೆ ಅವಾಜ್ ಹಾಕ್ತಾ ಇರುವಂತಹ ಸಂದರ್ಭದ ದೃಶ್ಯ ಇದು. ಒಂದ್ ಕಡೆಯಲ್ಲಿ ರಿಪಬ್ಲಿಕ್ ಕನ್ನಡ ಕೂಡ ಇದೇ ವಿಚಾರವನ್ನ ಇಟ್ಕೊಂಡು ನಿರಂತರವಾದಂತಹ ವರದಿಯನ್ನ ಬಿತ್ತರಿಸಿತು. ಸೊ ಈಗ ಪೊಲೀಸರು ಕೂಡ ಹೈ ಅಲರ್ಟ್ ಆದ್ರೂ ಕೊನೆಗೂ ಕೂಡ ಆತ ಎಲ್ಲಿದ್ದಾನೆ ಅಂತ ಈಗ ಎತ್ತಾಕೊಂಡು ಬಂದಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಪುಂಡನಿಗೆ ಬಿಸಿ ಮುಟ್ಟಿಸಿದ್ರೆ ಇಂತಹ ಕೆಲಸಗಳು ಕೂಡ ಬೆಳಗಾವಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಇವಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಹೆಚ್ಚಿನ ಬೆಳಗಾವಿಯ ಪಿಡಿಒ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬಂದಿತ್ತು. ಸದ್ಯ ಈಗ ಆ ಪುಂಡನನ್ನ ಅರೆಸ್ಟ್ ಮಾಡಿದ್ದಾರೆ ಬೆಳಗಾವಿಯ ಪೊಲೀಸರು. ನಿಜವಾಗ್ಲೂ ಕೂಡ ಗ್ರೇಟ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪಿಡಿಒ ಮೇಲೆ ಹಲ್ಲೆ ಮಾಡಿದ್ದಾನೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪುಡಾರಿ ಪುಂಡನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಬೆಳಗಾವಿಯ ಕಿಣೆಯ ಪಂಚಾಯತ್ ಪಿಡಿಒ ಮೇಲೆ ದರ್ಪ ಇದು. ಮರಾಠಿ ಪುಂಡನ ಅರೆಸ್ಟ್ ಮಾಡಿದ್ದು ಜೈಲಿಗೆ ಅಟ್ಟಿದ್ದಾರೆ ಪೊಲೀಸರು. ಬೆಳಗಾವಿ ತಾಲೂಕಿನ ಕಿಣಿ ಗ್ರಾಮದ ತಿಪ್ಪಣ್ಣ ಡೋಕ್ರೆ ಆತನ ಬಂಧನ ಆಗಿದೆ. ರಿಪಬ್ಲಿಕ್ ಕನ್ನಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವನ್ನ ವರದಿಯನ್ನ ಪ್ರಸಾರ ಮಾಡ್ತು. ಬ್ಯಾಕ್ ಟು ಬ್ಯಾಕ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಂದ ಲೈವ್ ಕವರೇಜ್ ಕೂಡ ಮಾಡ್ತು. ಸೊ ಇದೇ ವಿಚಾರ ಈಗ ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿದೆ. ಈ ಮರಾಠಿ ಪುಂಡನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಸರ್ಕಾರಿ ಅಧಿಕಾರಿ ಪಿಡಿಒ ಯಾವುದನ್ನು ಕೂಡ ಲೆಕ್ಕಿಸದೆ ಆತನ ಮೇಲೆ ಹಲ್ಲೆ ಮಾಡೋದಲ್ಲದೆ ಆತನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಇದೇ ಪುಡಾರಿ ಪುಂಡ. ಆತನ ಹೆಸರು ತಿಪ್ಪಣ್ಣ ಡೋಕ್ರೆ. ಆತನನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಪಿಡಿಒಗೆ ಅವಾಜ್ ಹಾಕ್ತಾ ಇರುವಂತಹ ಸಂದರ್ಭದ ದೃಶ್ಯ ಇದು. ಒಂದ್ ಕಡೆಯಲ್ಲಿ ರಿಪಬ್ಲಿಕ್ ಕನ್ನಡ ಕೂಡ ಇದೇ ವಿಚಾರವನ್ನ ಇಟ್ಕೊಂಡು ನಿರಂತರವಾದಂತಹ ವರದಿಯನ್ನ ಬಿತ್ತರಿಸಿತು.